ನನ್ನ ಎಲ್ಲರಿಗಿಂತಲೂ ಮೊದಲು ಪೂಜೆ ಸಲ್ಲಿಸೋದು ಗಣೇಶನಿಗೆ. ಗಣಾಧ್ಯಕ್ಷನನ್ನ ವಿಘ್ನ ನಿವಾರಕ ಅಂತಲೂ ಕರೀತೇವೆ. ಅವನಿಗೆ ಅಗ್ರ ಪೂಜೆ ಸಲ್ಲಿಸದ ಹೊರತು ಬೇರೆ ಯಾವ ದೇವರನ್ನ ಪೂಜಿಸಿದ್ರೂ ಫಲ ಸಿಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಗಣಾಧ್ಯಕ್ಷ ಅಂತ ಆ ವಕ್ರತುಂಡನನ್ನ ಯಾಕೆ ಕರೀತಾರೆ? ವಿಘ್ನ ನಿವಾರಕನ ನಿಜ ತತ್ವ ಏನು? ಯಾವ ರೀತಿಯಲ್ಲಿ ವಿನಾಯಕನನ್ನ ಪೂಜಿಸಿದರೆ ಎಲ್ಲ ರೀತಿಯ ಶುಭ ಕಾಮನೆಗಳು ಈಡೇರಿ ಸಂಕಲ್ಪ ಸಿದ್ಧಿಯಾಗತ್ತೆ? ವ್ಯಾಸ ಮಹರ್ಷಿ ವಿರಚಿತ ಗಣೇಶ ಪುರಾಣದ ಪ್ರಕಾರ ಗಣೇಶ ಆ ಪರಬ್ರಹ್ಮ ಸ್ವರೂಪನೇ ಹೌದು. ಪರಬ್ರಹ್ಮನಿಗೂ ಗಣೇಶನಿಗೂ ಭೇದವಿಲ್ಲ. ಸಂದರ್ಭಾನುಸಾರವಾಗಿ ಧರ್ಮ ರಕ್ಷಣಾರ್ಥವಾಗಿ ಪರಬ್ರಹ್ಮ ಗಣೇಶನ ರೂಪಗಳಲ್ಲಿ ಸಾಕ್ಷಾತ್ಕರಿಸ್ತಾನೆ. ಅಂದ ಹಾಗೆ ಗಣೇಶನ ಬಗ್ಗೆ ಹೇಳುವ ವಿನಾಯಕನ ನಾನಾ ರೂಪಗಳನ್ನು ನಮಗೆ ಪರಿಚಯ ಮಾಡಿಕೊಡುವ ವಿನಾಯಕ ತತ್ವಕ್ಕೆ, ಗಾಣಪತ್ಯಕ್ಕೆ ಮೀಸಲಾದ ದೇವಾಲಯ ನಮ್ಮಲ್ಲಿ ಎಲ್ಲಾದರೂ ಇದೆಯೇ? ಇದೆ ಅನ್ನೋದಾದ್ರೆ ಎಲ್ಲಿದೆ? ಅದರ ಮಹತ್ವ ಏನು? ಗಣೇಶ ತತ್ವ ಅಂದ್ರೇನು? ಇದೆಲ್ಲವನ್ನು ನಿಮಗೆ ಪರಿಚಯ ಮಾಡಿಕೊಡುವಂತಹ ಒಂದು ಸಣ್ಣ ಪ್ರಯತ್ನವನ್ನ ನಾನಿಲ್ಲಿ ಮಾಡ್ತಿದ್ದೇನೆ. ಈಗ ನಾನು ನಿಮ್ಮನ್ನ ಕರೆದುಕೊಂಡು ಹೋಗ್ತಿರೋದು ಭಾರತೀಯ ಪರಂಪರೆಯ ಅತಿಶ್ರೇಷ್ಠವಾದ ಹೊಯ್ಸಳ ವಾಸ್ತುಶೈಲಿಯಲ್ಲಿ ನಿರ್ಮಾಣವಾಗುತ್ತಿರೋ ಶ್ರೀ ಸ್ವಾನಂದಾಶ್ರಮಕ್ಕೆ. ಹಾಗಾದ್ರೆ ತಡ ಯಾಕೆ? ಬನ್ನಿ ಆ ಆದಿ ಪೂಜಿತನ ಸ್ವಾನಂದ ಲೋಕಕ್ಕೆ ಹೋಗೋಣ. ಗೆಳೆಯರೆ, ದೇವಾಲಯ ಅಂದ್ರೆ ಅದು ಒಂದು ಸಾಧನಾ ಕೇಂದ್ರ, ವಿಜ್ಞಾನ ಕೇಂದ್ರ. ಅದು ನಮ್ಮ ಇತಿಹಾಸ, ಪರಂಪರೆ, ಸಂಸ್ಕೃತಿಗಳನ್ನ, ನಮ್ಮ ಸನಾತನ ಧರ್ಮವನ್ನ ನಮಗೆ ಸದಾ ಕಾಲ ನೆನಪು ಮಾಡಿಕೊಡ್ತಾ ನಮ್ಮನ್ನ ಸನ್ಮಾರ್ಗದಲ್ಲಿ ನಡೆಸುವಂತಹ ಒಂದು ಆಧ್ಯಾತ್ಮಿಕ ಸ್ಥಳ. ದೇವಾಲಯ ಅನ್ನೋದು ಪವಿತ್ರವೂ ಹೌದು, ಪಾರಮಾರ್ಥಿಕವೂ ಹೌದು, ಲೌಕಿಕವೂ ಹೌದು, ಅಲೌಕಿಕವೂ ಹೌದು. ಹೀಗಾಗಿಯೇ ನಮ್ಮ ಪೂರ್ವಜರು ಸಾಕಷ್ಟು ದೇವಾಲಯಗಳನ್ನ ನಿರ್ಮಾಣ ಮಾಡ್ತಾ ಬಂದಿರೋದು. ತಮ್ಮ ದುಡಿಮೆಯ ಒಂದಂಶವನ್ನ ದೇವಾಲಯಗಳ ನಿರ್ಮಾಣಕ್ಕೆ ಮತ್ತು ಅಲ್ಲಿ ನಡೆಸುವಂತಹ ತ್ರಿವಿಧ ದಾಸೋಹಗಳಿಗೆ ಅವರು ನೀಡುತ್ತಾ ಬಂದಿದ್ದಾರೆ. ಹಾಗಾಗಿಯೇ ನಮ್ಮಲ್ಲಿ ಲಕ್ಷಾಂತರ ಭವ್ಯ ದಿವ್ಯ ಆಲಯಗಳು ತಲೆ ಎತ್ತಿ ನಿಂತಿವೆ. ಅಂತಹ ಆಲಯಗಳ ಸ್ಥಾಪನೆಗೆ ಬಹಳ ದೊಡ್ಡ ಹಾಗೂ ವಿಶೇಷ ಕೊಡುಗೆಗಳನ್ನು ನೀಡಿದ್ದು ನಮ್ಮ ಹೊಯ್ಸಳ ಅರಸರು. ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆಯಲ್ಲವೀ ಗುಡಿಯು ಕಲೆಯ ಬಲೆಯು ಎಂದ ರಾಷ್ಟ್ರಕವಿ ಕುವೆಂಪು ಅವರ ನುಡಿಗಳನ್ನ ನಾವಿಲ್ಲಿ ನೆನೆಯೋಣ. ಈ ಹೊಯ್ಸಳ ಶೈಲಿಯ ದೇವಾಲಯಗಳಲ್ಲಿ ಕಲ್ಲನ್ನು ಕೂಡ ಹೂವಿನ ಹಾಗೆ ಅರಳಿಸಿರುವ ಚಮತ್ಕಾರವನ್ನ ನಾವು ಕಾಣಬಹುದು. ಇವು ಭಾರತ ಶಿಲ್ಪಕಲೆಯ ಅನರ್ಘ್ಯ ರತ್ನಗಳು. ಈ ದೇವಾಲಯಗಳನ್ನ ನೋಡಿದಾಗ ಇಂಥ ದೇವಾಲಯಗಳನ್ನ ನಾವು ಮನುಷ್ಯರು ನಿರ್ಮಾಣ ಮಾಡಲು ಸಾಧ್ಯವೇ ಅನ್ನುವಂಥ ಪ್ರಶ್ನೆ ಮೂಡದೇ ಇರೋದಿಲ್ಲ. ಹೊಯ್ಸಳರ ದೇವಾಲಯಗಳನ್ನ ಹೋಲುವಂತಹ ದೇವಾಲಯವೊಂದು ಗಣೇಶನಿಗಾಗಿ ನಮ್ಮ ಸಮೀಪದಲ್ಲೇ ತಲೆ ಎತ್ತಿ ನಿಲ್ತಾ ಇದೆ. ಇದು ಗಣಾಧ್ಯಕ್ಷನಿಗಾಗಿ ವಿಶೇಷವಾಗಿ ನಿರ್ಮಾಣವಾಗುತ್ತಾ ಇರೋ ದೇವಾಲಯ. ಇಲ್ಲಿ ಗಣೇಶನ ವಿಶಿಷ್ಟ ಲೋಕವನ್ನ ತೆರೆದಿಡುವ ಗಾಣಪತ್ಯ ಮತ್ತು ಗಣಪತಿ ತತ್ವವನ್ನ ಜಗತ್ತಿಗೆ ಪರಿಚಯಿಸುವಂತಹ ಮಹತ್ ಕಾರ್ಯ ಆರಂಭವಾಗಿದೆ. ಇದು ಬೆಂಗಳೂರಿಗೆ ಬಹಳ ಸಮೀಪದಲ್ಲಿ ಇದ್ದು, ಬೆಂಗಳೂರಿನಿಂದ ಕನಕಪುರಕ್ಕೆ ಹೋಗುವ ರಸ್ತೆಯಲ್ಲಿ ಸಿಗುವ ಕುಂಬಳಗೋಡು ರಸ್ತೆಯ ಅಗರ ಗ್ರಾಮದಲ್ಲಿದೆ. ಇದರ ಹೆಸರು ಸ್ವಾನಂದಾಶ್ರಮ. ಸ್ವಾನಂದಾಶ್ರಮವು ಆರಂಭವಾಗಿ ಸುಮಾರು 33 ವಸಂತಗಳು ಕಳೆದಿವೆ. ಗಣೇಶ ತತ್ವವನ್ನ ಪ್ರಚಾರ ಮಾಡುವ ಉದ್ದೇಶದಿಂದ 1990ರಲ್ಲಿ ಈ ಆಶ್ರಮದ ಸ್ಥಾಪನೆ ಆಯಿತು. ನಮ್ಮ ಸ್ವಾನಂದಾಶ್ರಮ ಶುರುವಾಗಿ ಸುಮಾರು 33 ವರ್ಷ ಆಯಿತು. ಇಲ್ಲಿ ಗಣೇಶನಿಗೆ ಒಂದು ಒಳ್ಳೆಯ ಭವ್ಯವಾದ ದೇವಸ್ಥಾನ ಕಟ್ಟಬೇಕು ಅಂತ ಎಲ್ಲ ಭಕ್ತರ ಚಿಂತನೆ ಇತ್ತು. ಆವಾಗ ಕಟ್ತಾ ಇದ್ದೀವಿ. ನಮ್ಮ ಶೈಲಿಯಲ್ಲಿ ಯಾಕೆ ಕಟ್ಕೊಡೋದು? ನಮ್ಮ ಕರ್ನಾಟಕ ಶೈಲಿ ಹೊಯ್ಸಳ ಶೈಲಿ. ಅದು ಪ್ರಪಂಚದಲ್ಲಿ ಎಲ್ಲಿನೂ ಒಂದೇ ಕಡೆ 37 ಗಣೇಶಗಳು ಪ್ರತಿಷ್ಠಾಪನೆ ಆಗಿರೋದಿಲ್ಲ. ಮುದ್ಗಲ ಪುರಾಣದ ಪ್ರಕಾರ 32 ಗಣೇಶಗಳಿದೆ. ಮುದ್ಗಲ ಋಷಿಗಳಿಗೆ ಗಣೇಶನೇ ದರ್ಶನ ಕೊಟ್ಟು 32 ರೂಪ ತೋರಿಸಿದ್ದಾನೆ. ಅದೇ ಪ್ರಕಾರ 32 ವಿಗ್ರಹಗಳು ಮಾಡಿಸಿದ್ದೀವಿ. ಅದಕ್ಕೆಲ್ಲ ಸಂಸ್ಕೃತ ಪಂಡಿತರನ್ನೆಲ್ಲ ಕೇಳಿ ಅವರ ಒಪಿನಿಯನ್ಸ್ ತಗೊಂಡು ಅದ್ರ ಪ್ರಕಾರ 32 ಗಣೇಶ ಆಗಿದೆ. ಆಮೇಲೆ ಗಣೇಶ ಪುರಾಣದಲ್ಲಿ ಒಂದೊಂದು ಯುಗಕ್ಕೊಂದೊಂದು ಗಣಪತಿ ಇದಿದೆ, ಬೇರೆ ಬೇರೆ ವಾಹನಗಳಿದೆ. ಅದ್ರ ಪ್ರಕಾರ 4 ಯುಗಣಪತಿ ಮಾಡಿದ್ದೀವಿ. ಒಂದಲ್ಲ ಒಂದು ದಿವಸ ಇದು ಗಣೇಶ ಸಂಸ್ಥಾನ ಆಗಬೇಕು, ಗಣೇಶನ ಬಗ್ಗೆ ಏನು ಬೇಕಾದರೂ ಇಲ್ಲಿ ನಮಗೆ ಮಾಹಿತಿ ಸಿಗೋಂಗಿರಬೇಕು ಅನ್ನೋ ಒಂದು ಅಭಿಲಾಷೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ಪ್ರಯತ್ನಗಳೆಲ್ಲ ಮಾಡ್ತಾಯಿದ್ದೀವಿ. ಎಲ್ಲರ ಸಹಕಾರದಿಂದ, ಭಕ್ತಾದಿಗಳಿಂದ ಆ ದೇವಸ್ಥಾನ ಬೇಗನಾಗಿ
ಸುಮಾರು 7 ಎಕರೆ ವಿಸ್ತೀರ್ಣ ಇರುವ ಈ ಭೂಮಿಯನ್ನ 2010ರಲ್ಲಿ ಗಣೇಶನ ಪ್ರೇರಣೆಯಿಂದ ಸರಳ ಸಜ್ಜನ ಸಂತೋಷ್ ರಾವಲ್ ಕುಟುಂಬದವರು ಸ್ವರ್ಣವಲ್ಲಿ ಮಠಕ್ಕೆ ದಾನವಾಗಿ ನೀಡಿದರು. ಅಂದಿನಿಂದ ಸ್ವಾನಂದಾಶ್ರಮ ಸ್ವರ್ಣವಲ್ಲಿ ಮಠದ ಅಂಗಸಂಸ್ಥೆಯಾಯಿತು. ಮಠದ ಮುಖ್ಯಸ್ಥರಾದ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಅವರ ನಿರ್ದೇಶನದಂತೆ ಸ್ವಾನಂದಾಶ್ರಮದಲ್ಲಿ ಹಲವಾರು ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಬಂದುವು. ಈ ಮೂಲಕ ಸ್ವಾನಂದಾಶ್ರಮ ಜನರಿಗೆ ಹತ್ತಿರವಾಗುತ್ತಾ ಬಂದು ಜನಜೀವನದಲ್ಲಿ ಉತ್ತಮ ಪರಿವರ್ತನೆಗೆ ಕಾರಣವಾಗುತ್ತಾ ಇದೆ ಅಂತ ಜನಜನಿತವಾಗಿರೋದು ಅತ್ಯಂತ ಪ್ರಶಂಸನೀಯ. ಶ್ರೀ ಸಂತೋಷ್ ರಾವಲ್, ಶ್ರೀ ಬ್ರಹ್ಮ ಚೈತನ್ಯ ಪ್ರಸಾದ್ ಹಾಗೂ ಶ್ರೀ ಬೆಂಗಳೂರು ಸುರೇಶ್ ಇಂತಹ ಪ್ರಾಜ್ಞರನ್ನ ಒಳಗೊಂಡ ಒಂದು ಟ್ರಸ್ಟ್ ಆಶ್ರಮದ ಎಲ್ಲ ಕಾರ್ಯಕ್ರಮಗಳನ್ನು ಸುಸೂತ್ರವಾಗಿ ನಿರ್ವಹಿಸಿಕೊಂಡು ಬರ್ತಾ ಇದೆ. ಅನೇಕ ಸಮರ್ಥ ಸ್ವಯಂ ಸೇವಕರು ಇಲ್ಲಿ ನಿಸ್ವಾರ್ಥತೆಯಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರೆಲ್ಲರೂ ನಿಸ್ಸಂಶಯವಾಗಿ ಈ ಆಶ್ರಮದ ಆಧಾರ ಸ್ತಂಭಗಳು ಅಂತ ಹೇಳಬಹುದು. ಗ್ರಾಮೀಣ ಶಾಲೆಯ ಮಕ್ಕಳ ಅಧ್ಯಯನವನ್ನ ಪ್ರೋತ್ಸಾಹಿಸ್ತಾ ಮಾನಸಿಕವಾಗಿ ಅವರನ್ನ ಉತ್ತೇಜಿಸುವ ಉದ್ದೇಶದಿಂದ ಪ್ರತಿ ವರ್ಷ ಸುತ್ತಮುತ್ತಲ ಗ್ರಾಮಗಳ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಮವಸ್ತ್ರ, ಪುಸ್ತಕಗಳು, ಪುಸ್ತಕ ಚೀಲ, ಪಾದರಕ್ಷೆಗಳು, ಲೇಖನ ಸಾಮಗ್ರಿ ಇತ್ಯಾದಿಗಳನ್ನ ಸ್ವಾನಂದಾಶ್ರಮ ಒದಗಿಸ್ತಾ ಇದೆ. ಗ್ರಾಮೀಣ ಮಕ್ಕಳು ಇದರಿಂದ ಸಂತಸ ಭರಿತರಾಗಿ ಶೈಕ್ಷಣಿಕವಾಗಿ ಇನ್ನೂ ಹೆಚ್ಚಿನ ಪ್ರಗತಿಯನ್ನ ಸಾಧಿಸುತ್ತಿದ್ದಾರೆ. ಸಾಮಾಜಿಕ ಜಾಗೃತಿ ಮೂಡಿಸುವ ಈ ಕಾರ್ಯಕ್ರಮ ಸ್ವಾನಂದಾಶ್ರಮದ ಅನುಪಮ ಸೇವೆಗಳಲ್ಲಿ ಮತ್ತೊಂದು ಹೆಮ್ಮೆಯ ಗರಿ. ಅನ್ನದಾನಂ ಮಹಾದಾನಂ ಅನ್ನೋ ಹಾಗೆ ಪ್ರತಿನಿತ್ಯ ಆಶ್ರಮದಲ್ಲಿ ಸೇವಾ ಕಾರ್ಯಗಳನ್ನು ನಡೆಸಲು ಬಂದ ಅನೇಕ ಭಕ್ತಾದಿಗಳಿಗೆ ಮಧ್ಯಾಹ್ನದ ಮಹಾಪ್ರಸಾದವನ್ನ ಒದಗಿಸಲಾಗುತ್ತೆ. ನಮ್ಮ ದೇವರ ಹೆಸರು ಕೂಡ ಸ್ವಾನಂದ, ಆನಂದ, ಪರಮಾತ್ಮನ ಆನಂದ ಅವನು. ಹಾಗಾಗಿ ಸ್ವಾನಂದ ಗಣಪತಿ ಒಂದು ಇಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದ್ದಾನೆ. ಈ ದೇವಸ್ಥಾನ ಕಟ್ಟಬೇಕಾದ್ರೆ ಇಲ್ಲಿದ್ದವರಿಗೆ ನಮಗೆಲ್ಲರಿಗೂ ಒಂದು ಆಸೆ ಏನಂತಂದರೆ ಗಣಪತಿ ಒಂದು ಲೋಕವೇ ಇಲ್ಲಿ ಬರಬೇಕು ಅಂತ. ಅದಕ್ಕೆ ಗಣಪತಿಯ ಪ್ರಾಚೀನ ಗ್ರಂಥಗಳಲ್ಲಿ ಏನೆಲ್ಲ ಬಂದಿದೆ ಎಲ್ಲವನ್ನು ತರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಮುದ್ಗಲ ಪುರಾಣದ 32 ವಿಧದ ಗಣಪತಿಗಳು, ಹಾಗೆ 4 ಯುಗ ಗಣಪತಿಗಳು ಮತ್ತು ಸ್ವಾನಂದ ಗಣಪತಿ, ಹೀಗೆ ಎಲ್ಲ ರೀತಿಯ ಗಣಪತಿಗಳ ಒಂದು ಕೇಂದ್ರ ಇದು ಆಗಲಿಕ್ಕಿದೆ. ಈ ಶ್ರೇಷ್ಠ ಚಿಂತನೆ, ಈ ಧರ್ಮ ಎಲ್ಲೋ ಒಂದು ಕಡೆ ಅಪಾಯಕ್ಕೆ ಸಿಕ್ಕೊಳ್ತಾ ಇದೆಯೇನೋ ಅಂತ ಅನಿಸ್ತಾ ಇದೆ. ಅದು ಹಾಗೆ ಅಪಾಯಕ್ಕೆ ಸಿಕ್ಕೊಳ್ಬಾರ್ದು ಅಂತಿದ್ದರೆ ಎಲ್ಲರೂ ಒಟ್ಟಿಗೆ ಸೇರಿ ಅದನ್ನು ಪ್ರಯತ್ನಪಟ್ಟರೆ ಅದು ಉಳಿತದೆ. ಶ್ರೇಷ್ಠ ಚಿಂತನೆ ಅಂತ ಆದಮೇಲೆ ಅದೆಲ್ಲರೂ ಸೇರಿ ಅದು ಉಳಿಸ್ಬೇಕು. ಹಾಗೆಯೇ ಈ ಸ್ವಾನಂದ ಗಣಪತಿಗೆ, ಸ್ವಾನಂದ ಲೋಕಕ್ಕೆ ಕೂಡ ಎಲ್ಲರ ಸಹಕಾರ ಬೇಕು. ಎಲ್ಲರ ಸಹಕಾರದಿಂದ ಆದಾಗಲೇ ಅದು ಎಲ್ಲರ ಮಂದಿರ ಆಗ್ತದೆ. ಯಾರೋ ಕೆಲವರ ಸಹಕಾರದಿಂದ ಮಾತ್ರ ದೇವಸ್ಥಾನ ನಿರ್ಮಾಣ ಆದರೆ ಬಹುಶಃ ಅದು ಕೆಲವರದ್ದು ತಮ್ಮ ದೇವಸ್ಥಾನ ಅನ್ನೋ ಭಾವನೆ ಬರಲಿಕ್ಕೆ ಸಂಭವ ಇದೆ. ಅದಕ್ಕಾಗಿ ಇದು ಎಲ್ಲರ ದೇವಸ್ಥಾನ ಆಗಬೇಕು, ಹಾಗೆ ಎಲ್ಲರ ಸಹಕಾರ ಬರಬೇಕು. ಮತ್ತು ನಮ್ಮ ಈ ಶ್ರೇಷ್ಠ ಚಿಂತನೆಗಳು, ಶ್ರೇಷ್ಠ ಧಾರ್ಮಿಕತೆ ಒಂದು ಉಳಿಯಬೇಕು. ಅದಕ್ಕೆ ಇದೊಂದು ಕೇಂದ್ರವಾಗಿ ಬೆಳವಣಿಗೆ ಹೊಂದಬೇಕು ಅಂಥೇಳಿ ನಮ್ಮ ಆಶಯ ಇದೆ. ಹರಿ ಓಂ. 100ಕ್ಕೆ 100ರಷ್ಟು ಸತ್ಯ. ಕೇವಲ ಒಬ್ಬರಿಂದ ಈ ಮಹತ್ ಕಾರ್ಯ ಸಂಪೂರ್ಣ ಆಗೋದಿಲ್ಲ. ಇದಕ್ಕೆ ಸನಾತನ ಧರ್ಮವನ್ನ ಉಳಿಸೋ ಮನಸ್ಸುಗಳ ಸಹಾಯದ ಅಗತ್ಯ ಇದೆ. ಧರ್ಮವನ್ನ ಉಳಿಸೋ ಕಾರ್ಯದಲ್ಲಿ ಜನರ ಪಾಲ್ಗೊಳ್ಳುವಿಕೆ ಅತಿ ಮುಖ್ಯ. ಇದು ಕೇವಲ ಆಲಯ ನಿರ್ಮಾಣ ಮಾತ್ರವಲ್ಲದೆ ನಮ್ಮ ಐತಿಹಾಸಿಕ ಹೊಯ್ಸಳ ಶಿಲ್ಪಕಲೆಯನ್ನ ಉಳಿಸೋ ಪ್ರಯತ್ನ ಕೂಡ ಆಗಿದೆ. ಇದಕ್ಕೆ ಸನಾತನಿಗಳಲ್ಲದೆ ಮತ್ತಿನ್ಯಾರು ಕೈ ಜೋಡಿಸೋದಕ್ಕೆ ಸಾಧ್ಯ? ಈ ಮಂದಿರ ನಿರ್ಮಾಣವಾದ ಮೇಲೆ ನಿಮ್ಮನ್ನ ಸೂಜಿಗಲ್ಲಿನ ಹಾಗೆ ಆಕರ್ಷಿಸೋದರಲ್ಲಿ ಯಾವ ಸಂದೇಹವೂ ಇಲ್ಲ. ಏಕಾಕ್ಷರ ಗಣಪತಿ, ಮಹಾಗಣಪತಿ, ಭಕ್ತಿ ಗಣಪತಿ, ವೀರ ಗಣಪತಿ, ಶಕ್ತಿ ಗಣಪತಿ, ಸಿದ್ಧಿ ಗಣಪತಿ, ಲಕ್ಷ್ಮೀ ಗಣಪತಿ, ದುರ್ಗಾ ಗಣಪತಿ, ಸಂಕಷ್ಟಹರ ಗಣಪತಿ ಮುಂತಾದ ಗಣೇಶನ 32 ರೂಪಗಳನ್ನ ಮುದ್ಗಲ ಪುರಾಣದಲ್ಲಿ ಸ್ತುತಿಸಲಾಗಿದೆ. ಈ 32 ರೂಪಗಳ ಜೊತೆಗೆ 4 ಯುಗ ಗಣಪತಿಗಳು. ಕೃತಯುಗದಲ್ಲಿ ಗಣೇಶ ಮಹೋತ್ಕಟನಾಗಿ ಕಾಣಿಸ್ಕೊಳ್ತಾನೆ, ತ್ರೇತಾಯುಗದಲ್ಲಿ ಮಯೂರೇಶ್ವರನಾಗಿ, ದ್ವಾಪರ ಯುಗದಲ್ಲಿ ಗಜಾನನನಾಗಿ, ಪ್ರಸ್ತುತ ಕಲಿಯುಗದಲ್ಲಿ ಧೂಮ್ರಕೇತುವಾಗಿ ಗಣೇಶ ಕಾಣಿಸಿಕೊಳ್ತಾನೆ. ಈ 36 ರೂಪಗಳ ಜೊತೆಗೆ ಆಶ್ರಮದ ಸ್ವಾನಂದ ಗಣೇಶ, ಹೀಗೆ ಒಟ್ಟು 37 ಗಣಪತಿಯ ಮೂರ್ತಿಗಳನ್ನ ಒಂದೇ ಆಲಯದ ಪ್ರಾಂಗಣದಲ್ಲಿ ದರ್ಶಿಸೋ ಭಾಗ್ಯ ಲಭಿಸುವುದಕ್ಕೆ ಸಾಧ್ಯವಿದೆಯೇ ಅಂತ ನೀವು ಪ್ರಶ್ನೆ ಕೇಳಿದ್ರೆ ನಮ್ಮ ಉತ್ತರ ಹೌದು, ಇದು ಸಾಧ್ಯವಾಗಿರೋದು ಸ್ವಾನಂದಾಶ್ರಮದಲ್ಲಿ.
ಇಲ್ಲಿರುವ ಹೊಯ್ಸಳ ಶಿಲ್ಪಕಲೆಯ ಗಣೇಶ ಪಂಚಾಯತನ ಮಂದಿರದ ಗರ್ಭಗುಡಿಯಲ್ಲಿ ಪೀಠದ ಮಧ್ಯದಲ್ಲಿ ಗಣೇಶ, ಮುಂಭಾಗದಲ್ಲಿ ವಿಷ್ಣು ಹಾಗೂ ಶಿವ, ಮತ್ತೆ ಹಿಂಭಾಗದಲ್ಲಿ ಅಂಬಿಕೆ ಮತ್ತು ಸೂರ್ಯ ದೇವರಿಗೆ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಲಾಗ್ತಿದೆ. ಇದು ಬಹಳವೇ ವಿಶಿಷ್ಟವಾಗಿದೆ. ಇಲ್ಲಿನ ಸರ್ಪಾರೂಢ ಮಹಾರಾಜ್ಞಿ ದೇವಸ್ಥಾನದಲ್ಲಿ ಸಾಕ್ಷಾತ್ ಜಗನ್ಮಾತೆ ಸರ್ಪಾರೂಢಳಾಗಿ ವಿರಾಜಮಾನಳಾಗಿದ್ದಾಳೆ. ಆಶ್ರಮದ ಸಂರಕ್ಷಣಾ ಭಾರವನ್ನ ನಿರ್ವಹಿಸ್ತಾ ಭಕ್ತರ ಅಭೀಷ್ಟಗಳನ್ನ ನೆರವೇರಿಸ್ತಿದ್ದಾಳೆ. ಇದರೊಂದಿಗೆ ಮೂಲ ಗಣಪತಿ ದೇವಸ್ಥಾನ ಹಾಗೂ ಸುಬ್ರಹ್ಮಣ್ಯರ ಸನ್ನಿಧಿಯೂ ಸಹ ಇದ್ದು ಪ್ರತಿನಿತ್ಯ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇವೆ. ವರ್ಷದ ಎಲ್ಲ ಧಾರ್ಮಿಕ ಹಬ್ಬಗಳ ಆಚರಣೆ ಅಂದ್ರೆ ರಥಸಪ್ತಮಿ, ಅಕ್ಷಯ ತೃತೀಯ, ಸ್ವಾನಂದ ಗಣೇಶೋತ್ಸವ, ಸಂಕಷ್ಟಹರ ಪೂಜೆ, ಶುದ್ಧ ಚೌತಿ ಪೂಜೆ, ಶರನ್ನವರಾತ್ರಿ ಪೂಜಾ ಕಾರ್ಯಗಳನ್ನ ಕಲ್ಪೋಕ್ತ ಪ್ರಕಾರ ನಿರ್ವಹಿಸಿಕೊಂಡು ಭಗವತ್ ಸೇವೆಯನ್ನ ನಡೆಸಿಕೊಂಡು ಬರಲಾಗ್ತಿದೆ. ವೀಕ್ಷಕರೇ, ಸ್ವಾನಂದ ಸನ್ನಿಧಿಯಲ್ಲಿ ಗಣಪತಿಯ 37 ಮೂರ್ತಿಗಳನ್ನ ಒಟ್ಟಿಗೆ ಕಾಣುವ ಸದವಕಾಶದ ಬಗ್ಗೆ ಈಗಾಗಲೇ ನಿಮಗೆ ತಿಳಿಸಿದ್ದೇನೆ. ಈ ಆಲಯ ನಿರ್ಮಾಣ ಯೋಜನೆ ಕಾರ್ಯಾರಂಭಗೊಂಡು ಶೀಘ್ರಗತಿಯಲ್ಲಿ ಪ್ರಗತಿಯನ್ನ ಸಾಧಿಸುತ್ತಿದೆ. ದಿವ್ಯವಾದ, ರಮ್ಯವಾದ ಶಿಲ್ಪಕಲಾ ವೈಭವದ ಮುಕುಟ ಎನಿಸುವ ಹೊಯ್ಸಳ ಶೈಲಿಯಲ್ಲಿ ಆಶ್ರಮದ ಹೃದಯ ಭಾಗದ ವಿಶಾಲ ಪ್ರದೇಶದಲ್ಲಿ ಈ ದೇವಾಲಯ ನಿರ್ಮಾಣ ಆಗ್ತಿದೆ. ಇದು ಸ್ವರ್ಣವಲ್ಲಿ ಶ್ರೀಗಳ ದಿವ್ಯ ಸಂಕಲ್ಪ. ಒಂದು ಕಲಾಮಯ ಮತ್ತು ಕಲ್ಲಿನ ಕೆತ್ತನೆಯ ಭವ್ಯ ಮಂದಿರದ ನಿರ್ಮಾಣ ಕಾರ್ಯ ಅಷ್ಟು ಸುಲಭವೂ ಅಲ್ಲ, ಸರಳವೂ ಅಲ್ಲ. ಈ ಮಂದಿರದ ನಿರ್ಮಾಣದ ವೆಚ್ಚ ಸುಮಾರು 100 ಕೋಟಿ ರೂಪಾಯಿಗಳು ಎಂದು ಅಂದಾಜಿಸಲಾಗಿದೆ. ಇಷ್ಟು ಹಣವನ್ನ ಸಂಗ್ರಹಿಸುವುದು ಎಷ್ಟು ಪ್ರಯಾಸದ ಕಾರ್ಯ ಎನ್ನುವುದು ಎಲ್ಲರಿಗೂ ತಿಳಿದ ವಿಷಯವೇ ಆಗಿದೆ. ಆದರೂ ಆಶ್ರಮದ ಎಲ್ಲ ಕಾರ್ಯಕರ್ತರು ಶ್ರೀಗಳ ಮಾರ್ಗದರ್ಶನದಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ. ಗಣಪತಿಯ ಮೂರ್ತಿಗಳು ಸಿದ್ಧವಾಗಿದ್ದು ನಿರ್ಮಾಣ ಕಾರ್ಯ ಇನ್ನೂ ಪೂರ್ಣಗೊಳ್ಳಬೇಕಾಗಿದೆ. ಭಕ್ತ ಮಹಾಶಯರು ಹಾಗೂ ಸುಸಂಪನ್ನರಾದ ತಮ್ಮಂಥವರು ಭಗವತ್ ಪ್ರೇರಣಾನುಸಾರ ನಿರ್ಮಾಣ ಕಾರ್ಯಕ್ಕಾಗಿ ಕಾಣಿಕೆಗಳನ್ನ ಸಲ್ಲಿಸುವ ಮೂಲಕ ಈ ದೇವಾಲಯ ತ್ವರಿತವಾಗಿ ಪೂರ್ಣಗೊಂಡು ಸಕಲ ಭಕ್ತಾದಿಗಳ ಸ್ವರ್ಣ ಸ್ವಪ್ನ ನನಸಾಗುವಂತೆ ಮಾಡಬೇಕೆಂಬುದು ಆಶ್ರಮದ ಕಾರ್ಯಕರ್ತರೆಲ್ಲರ ಕಳಕಳಿಯ ಮನವಿ. ಈ ಕಾರ್ಯಕ್ಕಾಗಿ ಸಂಗ್ರಹವಾಗುವ ಭಕ್ತಿ ಪೂರ್ವಕ ದೇಣಿಗೆಯು ದೇವಸ್ಥಾನದ ನಿರ್ಮಾಣ ಕಾರ್ಯಕ್ಕಾಗಿಯೇ ಸದ್ವಿನಿಯೋಗವಾಗುವುದು ಎಂದು ಶ್ರೀಗಳ ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಿರೋ ವಿಶ್ವಾಸಾರ್ಹ ಕಾರ್ಯಕರ್ತರ ಭರವಸೆ ಆಗಿದೆ. ತಾವು ನೀಡುವ ದೇಣಿಗೆಯು ಸೆಕ್ಷನ್ 80G ಸೌಲಭ್ಯಕ್ಕೆ ಒಳಪಡುತ್ತದೆ ಹಾಗೂ CSR ದೇಣಿಗೆಯನ್ನು ಸಹ ಸ್ವೀಕರಿಸಲಾಗುತ್ತದೆ. ಓಂ ಗಂ ಗಣಪತಯೇ ನಮಃ. ಜೈ ಗಣೇಶ.